Hello students, myself Hejwala GR, your faculty for the course Environmental Sustainability. In the previous class, we were discussing about the whole syllabus, how many chapters are there, also you are familiar with that. So we have total 6 number of chapters in Environmental Sustainability course. In that we are today starting with the first chapter, first unit, which is ecosystem. Now this chapter, I will divide this chapter in 3 categories so that it would be easy for you to understand as well as for me to convey you the concepts. The first concept is about ecosystem, about the structure of ecosystem. How many types of ecosystems are there, right? How can you differentiate them? How can you remember them? Next is a greenhouse effect. So what is greenhouse effect? Is this effect a benefit point for the atmosphere of Earth? What is actually greenhouse effect? And how the global warming is affecting the life on the Earth? So you all know, ನಿಮಗೆಲ್ಲ ಗೊತ್ತಿದೆ, ಗ್ರೀನ್ ಹೌಸ್ ಎಫೆಕ್ಟ್ ಎಕ್ಸ್ಟ್ರೀಮ್ ಹೋದಾಗಲೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಅದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಬಂದು ನಮಗೆ ಓಝೋನ್ ಲೇಯರ್ ಡಿಪ್ಲೀಷನ್ ಆಗುತ್ತೆ. ಸೊ ಅಗೇನ್ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಗ್ಲೋಬಲ್ ವಾರ್ಮಿಂಗ್ ಫೈನಲಿ ನಮಗೆ ಏನು ಮಾಡುತ್ತೆ, ಓಝೋನ್ ಲೇಯರನ್ನು ಡಿಪ್ಲೀಟ್ ಮಾಡುತ್ತೆ. ಸೊ ನಿಮಗೆ ಓಝೋನ್ ಲೇಯರ್ ಬಗ್ಗೆನೂ ಬೇಸಿಕ್ ಇನ್ಫಾರ್ಮೇಷನ್ ನಾಲೆಡ್ಜ್ ಇದೆ ಅಂತ ಅಂದ್ಕೊಳ್ತೇನೆ. ಸೊ ಮೊದಲನೇ ಯೂನಿಟ್ ಏನಿದೆ ಎಕೋಸಿಸ್ಟಮ್, ಇದನ್ನು ನಾವು 3 ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ದೀವಿ. ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್, ಗ್ರೀನ್ ಹೌಸ್ ಎಫೆಕ್ಟ್ ಮತ್ತು ಓಝೋನ್ ಲೇಯರ್ ಡಿಪ್ಲೀಷನ್. ಓಕೆ, so next let us first start the first subheading, that is ecosystem. So it is something like some system anta ನೀವು ನೋಡಬಹುದು. ಏನಿದು ಅಂತ let us understand in deeply. But before that, let me tell you that this term was coined by a British botanist whose name was A.G. Tansley, Arthur George Tansley, in the year 1935. ಸೊ ಸುಮಾರು ಇಲ್ಲಿಂದ 85 ವರ್ಷ ಮುಂಚೆ ಇವ್ರೇನು ಮಾಡಿದ್ರು, he coined the word, he introduced the word ecosystem. Why it was important? ಅವ್ರ ಕನ್ಸರ್ನ್ ಏನಾಗಿತ್ತು ನೋಡೋಣ. ಟು ರೆಕಗ್ನೈಸ್ ದ ಇಂಟಿಗ್ರೇಷನ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ನಾನ್ ಲಿವಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಸೊ ವಾಟ್ ವಾಸ್ ಹಿಸ್ ಕನ್ಸರ್ನ್? ಈ ಟರ್ಮನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈ ಟರ್ಮ್ ನಮಗೇನು ಹೇಳುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ ಕಮ್ಯುನಿಟಿ ಏನಿದೆ, ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಆಲ್ ದ ಲಿವಿಂಗ್ ಥಿಂಗ್ಸ್ ಅಂತ ನಾವು ಹೇಳ್ಬೋದು. ಲಿವಿಂಗ್ ಥಿಂಗ್ಸಲ್ಲಿ ನಾವು ಬರ್ತೀವಿ, ಎನಿಮಲ್ಸ್ ಬರುತ್ತೆ, ಪ್ಲ್ಯಾಂಟ್ಸ್ ಬರುತ್ತೆ ಅಲ್ವಾ. ಸೊ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಅವು ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ. ಈಗ ನಾನ್ ಲಿವಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್, ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಅಂತ ಅಂದರೆ ಅದು ಸನ್ಲೈಟ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅಥವಾ ಮಿನರಲ್ಸ್ ಆಗಿರ್ಬೋದು, right? So how they are interacting with each other to balance life on the earth, that was the concern of Tansley to give the term ecosystem. ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ನ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಬಯೋಟಿಕ್, ನಾನ್ ಲಿವಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್, ನಾನ್ ಲಿವಿಂಗ್ ಥಿಂಗ್ಸನ್ನು ನಾವು ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇವೆರಡು ಹೆಸರನ್ನು ನೀವು ಮೆಮೊರೈಸ್ ಮಾಡ್ಕೊಳ್ಳಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಬಯೋಟಿಕ್ ಫ್ಯಾಕ್ಟರ್, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಅಂದರೆ, ಅಥವಾ ಐ ಮೀನ್ ಟು ಸೇ ನಾನ್ ಲಿವಿಂಗ್ ಕಾಂಪೊನೆಂಟ್ ಅಂತ ಅಂದರೆ ಇಟ್ ಈಸ್ ಅಬಯೋಟಿಕ್ ಫ್ಯಾಕ್ಟರ್. ಸೊ ದಿಸ್ ಟರ್ಮ್ ವಾಸ್ this word was introduced by A.G. Tansley in 1935. Now let us go for directly the definition of ecosystem. Ecosystem ಅನ್ನೋ ವರ್ಡನ್ನು ನಾವು ತುಂಬ ಸತಿ ಕೇಳಿರ್ತೀವಿ, ಓದಿರ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡಿ ಅಂದರೆ ಹೇಗೆ ಡಿಫೈನ್ ಮಾಡ್ತೀರಾ? ಎಕೋಸಿಸ್ಟಮ್, ಅ ಜಿಯೋಗ್ರಾಫಿಕಲ್ ಏರಿಯಾ ವೆರ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಆಸ್ ವೆಲ್ ಆಸ್ ದ ವೆದರ್, landscapes, they work together to form a life. So that is the literal definition of ecosystem. ಜಿಯೋಗ್ರಾಫಿಕಲ್ ಏರಿಯಾ ಅಂತ ಹೇಳ್ಬೋದು. ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ನಮಗೊಂದು ಫಾರೆಸ್ಟ್ ಬರ್ಬೋದು, ಒಂದು ಚಿಕ್ಕದು ಪಾಂಡ್ ಬರ್ಬೋದು, ಲೇಕ್ ಬರ್ಬೋದು ಅಲ್ವಾ, ಅಥವಾ ಓಷನ್ ಬರ್ಬೋದು,
ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಫಾರೆಸ್ಟ್ ಅಂತ ಅಂದಾಗ ಫಾರೆಸ್ಟಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನೀವು ಎನಿಮಲ್ಸ್ ಕೌಂಟ್ ಮಾಡ್ಬೋದು, ಪ್ಲ್ಯಾಂಟ್ಸ್, ಟ್ರೀಸ್ ಕೌಂಟ್ ಮಾಡ್ಬೋದು. ನಾನ್ ಲಿವಿಂಗಲ್ಲಿ ಅಗೇನ್ ಸೇಮ್ ಥಿಂಗ್, ಫೈರ್ ಇರ್ಬೋದು, ಸನ್ಲೈಟ್ ಇರ್ಬೋದು, ಹೀಟ್ ಇರಬಹುದು, ಟೆಂಪ್ರೇಚರ್, ದಟ್ ಈಸ್ ನಥಿಂಗ್ ಬಟ್ ಕ್ರಿಯೇಟ್ಸ್ ಟೆಂಪ್ರೇಚರ್ ಅಲ್ವಾ, ಇವೆಲ್ಲ ನಾನ್ ಲಿವಿಂಗ್. ಸೊ ಹೌ ದೇ ಆರ್ ಬ್ಯಾಲೆನ್ಸಿಂಗ್, how they are flowing energy from one tropic level to another tropic level, one component to another component, how the balance of life is going on, how they work together, how they interact together, what is the relationship between them. So this is nothing but it creates an ecosystem. ಒಂದು ಕೆರೆ ತಗೊಂಡ್ರೆ ಕೆರೆ ಒಳಗಡೆ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ ಅದು ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಲ್ವಾ. ನಾನ್ ಲಿವಿಂಗ್ ಫ್ಯಾಕ್ಟರ್ಸಲ್ಲಿ ವಾಟರ್ ಬರ್ಬೋದು, ನಾನ್ ಲಿವಿಂಗ್ ಫ್ಯಾಕ್ಟರ್ಸಲ್ಲಿ ಆ ವಾಟರ್ ಅಬ್ಸರ್ವ್ ಮಾಡ್ತಿರೋ ಸನ್ಲೈಟ್ ಆಗಿರ್ಬೋದು, ಆ ವಾಟರಲ್ಲಿರೋ ಆಕ್ಸಿಜನ್ ಲೆವೆಲ್ ಆಗಿರ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಹೌ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್, ದ್ಯಾಟ್ ಈಸ್ ವಾಟ್ ಎಕೋಸಿಸ್ಟಮ್, ದ್ಯಾಟ್ ಕ್ರಿಯೇಟ್ಸ್ ಅನ್ ಎಕೋಸಿಸ್ಟಮ್. ತುಂಬ ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ecosystem is a collection of living and non-living things anta helbodu. How they interact in a specific place. So it is a specific place. Like example kodi ecosystem ge andre you can say forest is an ecosystem. Your colony, it is an ecosystem. Nimma colony ನೀವು ಯಾವ ಕಾಲೋನಿ ಇದೆ, it creates an ecosystem. Right? So ecosystem ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ, ಆ ಏರಿಯಾದಲ್ಲಿ ಇರೋ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಾನ್ ಲಿವಿಂಗ್ ಫ್ಯಾಕ್ಟರ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ, ಯಾವ ರೀತಿ ಅವೆರಡೂ ಒಂದಕ್ಕೊಂದು ಸ್ಪಂದಿಸ್ತಾ ಇದೆ ಲೈಫನ್ನು ಸಪೋರ್ಟ್ ಮಾಡಲಿಕ್ಕೆ. ದಟ್ ಈಸ್ ದ ಡೆಫಿನೇಷನ್ ಆಫ್ ಎಕೋಸಿಸ್ಟಮ್. ಯು ಕ್ಯಾನ್ ಸಿ ಹಿಯರ್ ಬಯೋಟಿಕ್ ಪ್ಲಸ್ ಅಬಯೋಟಿಕ್ ಇಸ್ ಈಕ್ವಲ್ ಟು ಎಕೋಸಿಸ್ಟಮ್. ರೈಟ್? ಬಯೋಟಿಕ್ ಅಂತ ಅಂದರೆ ನಾನು ನಿಮಗೆ ಹೇಳಿದ ಹಾಗೆ ದೇ ಆರ್ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಅನ್ನ ಅಬಯೋಟಿಕ್ ಅಂತೀವಿ. ಅಂಡ್ ಹೌ ದೇ ಬೋತ್ ಆರ್, ಪ್ಲಸ್ ಅಂದರೆ ಇಲ್ಲಿ ದೇ ಸಪೋರ್ಟ್ ಈಚ್ ಅದರ್, ದೇ integrate each other, they are related to each other in such a way that they create an ecosystem. Now here you can see basic factors of ecosystem are biotic and abiotic factors. Biotic factors alli ella living things barutte students. Abiotic factors alli non living, right? ಏರ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಹ್ಯೂಮಿಡಿಟಿ ನೀವು ನೋಡ್ತಾ ಇದ್ದೀರಾ ನಾನ್ ಲಿವಿಂಗಲ್ಲಿ. ಆ ಬಯೋಟಿಕಲ್ಲಿ ಬರ್ತಾ ಇದೆ. ಸಾಯಿಲ್ ಆಗಿರ್ಬೋದು, ಬಯೋಟಿಕಲ್ಲಿ ಲಿವಿಂಗ್ ಥಿಂಗ್ಸ್ ಬರ್ತದೆ. ಈಗ ಲಿವಿಂಗ್ ಅಥವಾ ನಾನ್ ಲಿವಿಂಗನ್ನು ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ? ಲಿವಿಂಗ್ ಅಂತ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಫ್ಯಾಕ್ಟರ್ ಅಂದರೆ ದೇ ಶುಡ್ ಬಿ ಏಬಲ್ ಟು ರೆಸ್ಪೈರ್, ದೇ ಶುಡ್ ಬಿ ಏಬಲ್ ಟು ರೀಪ್ರೊಡ್ಯೂಸ್, ದೇ ಶುಡ್ ಬಿ ಏಬಲ್ ಟು ರೈಟ್ ಫ್ಲೋ ದಿ ಎನರ್ಜಿ ಅಲ್ವಾ. ಸೊ ಲಿವಿಂಗ್ ಅಂದರೆ ಅದು. ನಾನ್ ಲಿವಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಈಸಿಲಿ ಬಿಟ್ವೀನ್ ಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಇಲ್ಲಿ ನಾವು ಒಂದು ಪಿಕ್ಚರ್ ನೋಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೋದು ಹೇಗೆ ಬಯೋಟಿಕ್ ಅಬಯೋಟಿಕ್ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಸೊ ಯು ಕ್ಯಾನ್ ಸಿ ಇನ್ ದ ಫಸ್ಟ್ ಪಿಕ್ಚರ್, ಯು ಕ್ಯಾನ್ ಸಿ ಅ ಪ್ಲಾಂಟ್ ವಿಚ್ ಈಸ್ grown beautifully. ಯಾಕೆ? ಬಿಕಾಸ್ ಇಟ್ ಈಸ್ ಪ್ರೊವೈಡೆಡ್ ವಿತ್ ಬೋತ್ ಸನ್ಲೈಟ್ ಆ್ಯಂಡ್ ವಾಟರ್. ನಿಮಗೆಲ್ಲ ಗೊತ್ತಿದೆ ಪ್ಲಾಂಟ್ಸನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ವೈ? ಬಿಕಾಸ್ ದೇ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಅಲ್ವಾ, ಬೈ ದ ಪ್ರಾಸೆಸ್ ವಿಚ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಬಟ್ ಫೋಟೋಸಿಂಥಸಿಸ್ ನಡಿಬೇಕು ಅಂತ ಅಂದರೆ ಪ್ಲಾಂಟ್ಸಿಗೆ ಏನೇನು ಬೇಕು ಸ್ಟೂಡೆಂಟ್ಸ್? ಮೇನ್ ಇಂಪಾರ್ಟೆಂಟ್, ಇಟ್ ನೀಡ್ಸ್ ಸನ್ಲೈಟ್, ಇಟ್ ನೀಡ್ಸ್ ವಾಟರ್, ಇಟ್ ನೀಡ್ಸ್ ಕಾರ್ಬನ್ ಡೈಆಕ್ಸೈಡ್, ಜೊತೆಗೆ ಸಾಯಿಲ್ ಏನಿದೆ ಇಟ್ ಶುಡ್ ಬಿ ಅ ಫರ್ಟೈಲ್ ಸಾಯಿಲ್ ಅಲ್ವಾ. ಇವೆಲ್ಲ ಸೇರಿಬಿಟ್ರೆ ಬ್ಯೂಟಿಫುಲ್ಲಾಗಿ ಒಂದು ಗಿಡ ಚೆನ್ನಾಗಿ ಬೆಳೀತದೆ. ಬಟ್ ಎರಡನೇ ಪಿಕ್ಚರ್ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಸನ್ಲೈಟ್ ಮಾತ್ರ ನಾವು ಪ್ರೊವೈಡ್ ಮಾಡಿದ್ದೀವಿ, ಬಟ್ ವಾಟರ್ ಪ್ರೊವೈಡ್ ಮಾಡಿಲ್ಲ. ಥರ್ಡ್ ಡಯಾಗ್ರಾಮಲ್ಲಿ ನೀವು ನೋಡ್ತಾ ಇದ್ದೀರಾ ವಾಟರ್ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಸನ್ಲೈಟ್ ಇಲ್ಲ. ಅಂದರೆ ಅರ್ಥ ಇದು ಪಿಕ್ಚರ್, ಮೂರು ಪಿಕ್ಚರ್ ನಿಮಗೇನು ಹೇಳುತ್ತೆ ಅಂದರೆ it tells you the ecosystem definition. It defines you what is ecosystem. ಹಾಗಾದರೆ ಹೌದು, ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಮೇಲೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಆಗಿದ್ದಾವೆ ಟು ಸಪೋರ್ಟ್ ದ ಲೈಫ್. ಇಫ್ ದೇರ್ ಇಸ್ ನೋ interdependence, then there is no life. You can see the last two pictures in which you can see the plant is in a bad condition
ಅಲ್ವಾ. ಸೊ ದ್ಯಾಟ್ ಮೀನ್ಸ್ ಯಾಕೆ, ಬಿಕಾಸ್ ಸನ್ನಿಂದ ಎನರ್ಜಿ ಏನಿದೆ ನಮಗೆ ಸೋಲಾರ್ ರೇಡಿಯೇಷನ್ ರೂಪದಲ್ಲಿ ಸನ್ನಿಂದ ಎನರ್ಜಿ ಸಿಗುತ್ತೆ. ಆ್ಯಂಡ್ ಯು ಆಲ್ ಶುಡ್ ನೋ ದ್ಯಾಟ್ ಸನ್ ಈಸ್ ದ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಅವರ್ ಪ್ಲಾನೆಟ್ ಅಲ್ವಾ. ಸೊ ಅಲ್ಲಿಂದ ಬರೋ ಎನರ್ಜಿ ಏನಾಗುತ್ತೆ, ಪ್ರತಿಯೊಂದು ಟ್ರಾಪಿಕ್ ಲೆವೆಲಲ್ಲಿ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಪ್ಲಾಂಟ್ ಸನ್ಲೈಟನ್ನು ಅಬ್ಸರ್ವ್ ಮಾಡುತ್ತೆ, ಆ ಎನರ್ಜಿನ ಫುಡ್ ರೂಪದಲ್ಲಿ ಸ್ಟೋರ್ ಮಾಡುತ್ತೆ. ಆ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಆ ಎನರ್ಜಿ ನಮ್ಮ ಬಾಡಿಯಲ್ಲಿ ಹೋಗುತ್ತೆ. ದೆನ್ ಫ್ರಮ್ ಅಸ್ ಇಟ್ ಕ್ಯಾನ್ ಗೋ ಬ್ಯಾಕ್ ಟು ದ ಸಾಯಿಲ್ ಅಲ್ವಾ. ಆ್ಯಂಡ್ ದೇರ್ ಆಫ್ಟರ್ the plants or the animals die, they undergo decomposition, and for that also we need some living organisms. So again we will find the energy flow. So ಈ ರೀತಿ ಏನಾಗುತ್ತೆ, ಎನರ್ಜಿ ಫ್ಲೋ ಆಗುತ್ತೆ. ಅದ್ರ ಬಗ್ಗೆ ನಾವು ನಂತರ ಸ್ಟಡಿ ಮಾಡೋಣ. ಬಟ್ ಈ ಡಯಾಗ್ರಾಮ್, ಈ ಪಿಕ್ಚರ್ ನಿಮಗೆ ಏನು ತೋರಿಸ್ತಾ ಇದೆ ಅಂದರೆ ದಟ್ ಹೌ ದ ಎಕೋಸಿಸ್ಟಮ್ ಇಸ್ ಕ್ರಿಯೇಟೆಡ್, ಹೌ ದ ಬಯೋಟಿಕ್ ಫ್ಯಾಕ್ಟರ್ ಆ್ಯಂಡ್ ಅಬಯೋಟಿಕ್ ಫ್ಯಾಕ್ಟರ್ ದೇ ವರ್ಕ್ ಟುಗೆದರ್ ಟು ಸಪೋರ್ಟ್ ಲೈಫ್. ಇಲ್ಲಿ ನೀವು ಈ ಒಂದು ಡಯಾಗ್ರಾಮಲ್ಲಿ ನೀವು ಎನರ್ಜಿ ಫ್ಲೋ ನೋಡ್ತಾ ಇದ್ದೀರಾ ಸ್ಟೂಡೆಂಟ್. ಸೊ ಇನ್ ದ ಫಸ್ಟ್ ಸ್ಟೆಪ್ ಯು ಕ್ಯಾನ್ ಸಿ ದ 3 ಅಬಯೋಟಿಕ್ ಫ್ಯಾಕ್ಟರ್ ವಿಚ್ ಈಸ್ ಸನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. How does this support? You can see that it supports, it helps for a producer to grow, to produce its own food. Photosynthesis ಗೆ 3 ನಮಗೆ ಬೇಕು, ಜೊತೆಗೆ ಸಾಯಿಲ್ ಕೂಡ ಬೇಕು ಅಲ್ವಾ. ಸೊ ಇದು ಏನು ಮಾಡುತ್ತೆ, 3 ನಮಗೆ ಪ್ರೊಡ್ಯೂಸರಲ್ಲಿ ಎನರ್ಜಿನ ಫ್ಲೋ ಮಾಡುತ್ತೆ. ಇದರಲ್ಲಿ ಇರೋ ಎನರ್ಜಿನ ವೆನ್ ಪ್ರೊಡ್ಯೂಸರ್ ಇಟ್ ಕನ್ಸ್ಯೂಮ್ಸ್, ಇಟ್ ಅಬ್ಸಾರ್ಬ್ಸ್ ಆ್ಯಂಡ್ ಇಟ್ ಸ್ಟೋರ್ಸ್ ದಿ ಎನರ್ಜಿ ಇನ್ ದ ಫಾರ್ಮ್ ಆಫ್ ಫುಡ್. And in the second step you can see that primary consumers andre those living organisms who directly eat producers. They feed on producer, that is primary consumer. Secondary consumer, you can see secondary consumer does not eat producer, they eat primary consumer. ಅದಕ್ಕೆ ನಾವು ಅದನ್ನ secondary consumers ಅಂತ ಅಂತೀವಿ. ಅಂದ್ರೆ flesh eating animals ಇರುತ್ತಲ್ಲ, they are all in the category of secondary consumers. And you can see the tertiary consumers. So territory consumers benefit ಏನಂದ್ರೆ they can fly, right? They can easily transfer the materials from one place to the other place. Again when they die they decompose, and again the energy flow, you can see it is a cycle. The energy is flowing in a cycle. But ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಏನಂದ್ರೆ, ಪ್ರತಿ ಸ್ಟೆಪ್ಪಲ್ಲಿ, ಪ್ರತಿ ಟ್ರಾಪಿಕ್ ಲೆವೆಲಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆದಾಗ ಓನ್ಲಿ ಅ 10%, ನಿಯರ್ಲಿ 10% ಆಫ್ ಎನರ್ಜಿ ಇಟ್ ಈಸ್ ಅಬ್ಸಾರ್ಬ್ಡ್. ಉಳಿದಿದ್ದ ಎನರ್ಜಿ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ಲೇ ಅದು ಮಿಕ್ಸ್ ಆಗಿಬಿಡುತ್ತೆ. ಸೊ ಪ್ರತಿ ಒಂದು ಸ್ಟೆಪ್ಪಲ್ಲಿ, ಈ ಸೈಕಲಲ್ಲಿ ಪ್ರತಿ ಒಂದು ಸ್ಟೆಪ್ಪಲ್ಲಿ ಓನ್ಲಿ 10% ಆಫ್ ದಿ ಎನರ್ಜಿ ಈಸ್ ಅಬ್ಸಾರ್ಬ್ಡ್. ಐದರ್ ಇಟ್ ಕ್ಯಾನ್ ಬಿ ಅ ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ, ಟೆರಿಟರಿ, ಟರ್ಷರಿ ಅನ್ಬೋದು, ಥರ್ಡ್ ಸ್ಟೆಪ್ ಡಿಕಂಪೋಸರ್. ಸೊ ಇದೆಲ್ಲೇ ಆಗಲಿ ಎನರ್ಜಿ ಏನಿದೆ 10% ಮಾತ್ರ, ಇದನ್ನು 10% ರೂಲ್ ಅಂತ ಕರಿತೀವಿ ನಾವು. ಓಕೆ, ಉಳಿದಿದ್ದೆಲ್ಲ ಎನ್ವಿರಾನ್ಮೆಂಟಲ್ಲಿ ಹಾಗೆ ಹೋಗ್ಬಿಡುತ್ತೆ. ಅಂದರೆ ಅರ್ಥ ಇಲ್ಲಿ ನಮಗೆ ಎನರ್ಜಿ ಕನ್ಸರ್ವೇಷನ್ ಅಂತ ನೀವು ಒಂದು ಲಾ ಓದಿದ್ರಿ ಸ್ಕೂಲಲ್ಲಿ, ರೈಟ್? ಅದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎನರ್ಜಿ ಕನ್ಸರ್ವೇಷನ್ ಲಾ ಏನು ಹೇಳುತ್ತೆ ಸ್ಟೂಡೆಂಟ್ಸ್ ನಮಗೆ? Energy can neither be created, it can neither be destroyed, but it can be converted from one form to another form. So energy ಏನಾಗ್ತಿದೆ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಏನಾಗ್ತಿದೆ, ಇಟ್ ಟೇಕಿಂಗ್ ಸಮ್ ಕನ್ವರ್ಷನ್ಸ್. ಸೊ ಬಟ್ ಎನರ್ಜಿ ಫ್ಲೋ ಆಗ್ತಾ ಇದೆ. ದಟ್ ಈಸ್ ಹೌ ಅಬಯೋಟಿಕ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ರಿಲೇಟೆಡ್. ಸೊ ಇದರಲ್ಲಿ ನಾವು ತುಂಬ ಸೈಕಲ್ಸ್ ನೋಡ್ತೀವಿ ಸ್ಟೂಡೆಂಟ್ಸ್. ನೀವು ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ನೋಡ್ತಾ ಇದ್ದೀರಾ, ಇದ್ರ ಥರ ನ್ಯೂಟ್ರಿಯನ್ ಟ್ರಾನ್ಸ್ಫರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೈಕಲ್ಸ್ ಕೂಡ ನೀವು ನೋಡಿದ್ದೀರಾ ಅಲ್ವಾ? ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಡಯಾಗ್ರಾಮ್ ಕೂಡ ನಿಮಗೆ ಎನರ್ಜಿ ಫ್ಲೋ ಬಗ್ಗೆ ಹೇಳ್ತಾ ಇದೆ. ಹೌ ಎನರ್ಜಿ ಫ್ಲೋಸ್ ಫ್ರಮ್ ಅಬಯೋಟಿಕ್ ಟು ಪ್ರೊಡ್ಯೂಸರ್, ಪ್ರೊಡ್ಯೂಸರ್ ಟು ಪ್ರೈಮರಿ ಕನ್ಸ್ಯೂಮರ್, ಪ್ರೈಮರಿ ಕನ್ಸ್ಯೂಮರ್ ಟು ಸೆಕೆಂಡರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಟು ಟರ್ಷರಿ ಕನ್ಸ್ಯೂಮರ್. Okay, and here you can also see that energy flowing through the system is marked in red color. Heat energy lost from the system is marked in blue color. So there is also loss of energy. It can be either in the form of heat, alva. Energy and loss ಆಗ್ತಿದೆ. It can be of the form of heat because we respire. ನಾವು ರೆಸ್ಪೈರ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ನಾವು ಎಕ್ಸ್ಹೇಲ್ ಮಾಡ್ತೀವಿ, ವಿಚ್ ಇಸ್ ಆಲ್ವೇಸ್ ಹಾಟ್ ಅಲ್ವಾ? ಕಂಪೇರ್ಡ್ ಹಾಟ್ ಅಥವಾ ವಾರ್ಮ್ ಅನ್ಬೋದು.
ಸೊ ಯಾವಾಗಲೂ ನಾವು ಉಸಿರನ್ನ ತಗೊಳಕ್ಕಿಂತ ಉಸಿರನ್ನ ಬಿಟ್ಟಾಗ ನಾವು ಅದರಲ್ಲಿ ಟೆಂಪ್ರೇಚರ್ನ ಫೀಲ್ ಮಾಡ್ಕೊಬೋದು. ತುಂಬ ಚಳಿ ಅನಿಸಿದಾಗ ನಾವೇನು ಮಾಡ್ತೀವಿ, ವಿ ಬ್ರೀತ್ ಔಟ್, ವಿ ಎಕ್ಸೇಲ್ ಆನ್ ಅವರ್ ಪಾಮ್ಸ್, ಸೊ ದಟ್ ಮೇಕ್ಸ್ ಅಸ್ ಫೀಲ್ ಹಾಟ್ ಅಥವಾ ವಾರ್ಮ್, ರೈಟ್? ಸೊ ಈ ಥರ ಏನಾಗುತ್ತೆ, ಇದೊಂದು ಕೆಲವೊಂದು ಎಕ್ಸಾಂಪಲ್ ನೀವು ನೋಡ್ಬೋದು ದಟ್ ಎನರ್ಜಿ ಏನಿದೆ 10% ಮಾತ್ರ ಅರೌಂಡ್ ಅಬ್ಸಾರ್ಬ್ ಆಗುತ್ತೆ, ಉಳಿದಿದ್ದೆಲ್ಲ ಎನ್ವಿರಾನ್ಮೆಂಟಲ್ಲೇ ವಾಪಸ್ ಹೋಗ್ಬಿಡುತ್ತೆ, ರೈಟ್? ಇದೇ ನೋಡಿ, ನೀವು ಕಾರ್ಬನ್ ಡೈಆಕ್ಸೈಡ್ ಸೈಕಲ್ ನೋಡ್ತಾ ಇದ್ದೀರಾ, ಹೇಗೆ ಅದು ಒಂದು ಟ್ರಾಪಿಕ್ ಲೆವೆಲಿಂದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಅಲ್ವಾ? ಈಗ ಅಲ್ಲಿಗೆ ನಾವು ಎಕೋಸಿಸ್ಟಮ್ ಇಂದ ಬೇಸಿಕ್ ಕಾಂಪೊನೆಂಟ್ಸ್ ಬಯೋಟಿಕ್ ಅಬಯೋಟಿಕ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಹೇಗೆ ಬಯೋಟಿಕ್ ಮತ್ತು ಅಬಯೋಟಿಕ್ ದೇ ವರ್ಕ್ ಟುಗೆದರ್ ಟು ಸಪೋರ್ಟ್ ಲೈಫ್ ನೋಡಿದ್ವಿ, ರೈಟ್? ಈಗ ನೆಕ್ಸ್ಟ್ ನಾವು ಬರ್ತೀವಿ ಸ್ಟ್ರಕ್ಚರ್. ನಮ್ಮ ಮೇನ್ ಕಾನ್ಸೆಪ್ಟ್ ಏನಿತ್ತು, ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್. ಸೊ ecosystem is basically divided in two categories, that is terrestrial ecosystem and aquatic ecosystem. Now this is where you have to put some more concentration. Iga yakendre it can be your question for the internals or the any type of evaluation. Okay, so bada important idu. Ecosystem can be categorized under terrestrial ಮತ್ತೆ aquatic. So how many types of ecosystems are there? 2 types, terrestrial ಮತ್ತೆ aquatic. Terrestrial ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಬಹುದು, it is land based. Aquatic ಅಂದ್ರೆ it is water based. Okay, now terrestrial ಅಲ್ಲಿ again it can be divided in 4 types. Terrestrial ecosystem ನ ನಾವು forest ecosystem ಅಲ್ಲಿ ಡಿವೈಡ್ ಮಾಡಬಹುದು, grassland ecosystem ಅಲ್ಲಿ ಡಿವೈಡ್ ಮಾಡಬಹುದು, ಮತ್ತೆ ನೀವು ನೋಡ್ತಾ ಇದ್ದೀರಾ ಡೆಸರ್ಟ್, and next is tundra, right? 4 types of ecosystem, terrestrial ecosystems are there: forest, grassland, desert, tundra. Now what are those? ನೋಡೋಣ ಡೀಟೇಲ್ ಆಗಿ. ಅದಾದ್ಮೇಲೆ ಬರುತ್ತೆ aquatic ecosystem. Aquatic ecosystem can be divided in 2 groups again, which is lentic aquatic ecosystem and that is lotic aquatic ecosystem, right? So this is a flow chart where you can see that how this is a structure of ecosystem. So how they are divided ಮತ್ತೆ subdivision ಏನಿದೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. So ecosystem is divided in 2 types: terrestrial, which is land based; aquatic, which is water based. Okay, terrestrial ಅಲ್ಲಿ there are 4 types: forest, grassland, desert ಮತ್ತೆ tundra. Aquatic ಅಲ್ಲಿ there are 2 types: lentic ಮತ್ತೆ lotic. Okay students, next ಹೋಗೋಣ. Now what is terrestrial ecosystem? It is land based. So land based ecosystem na ನಾವು terrestrial ecosystem ಅಂತ ಕರಿತೀವಿ. Okay students, so you can see the first type of terrestrial ecosystem is land, forest land. Okay, so forest land ಅಲ್ಲಿ ನಮ್ಮ ಹತ್ರ ಏನಿರುತ್ತೆ, ಟ್ರೀಸ್ ಇರುತ್ತೆ, ವೆರಿ ಹೈ ಟ್ರೀಸ್ ಇರುತ್ತೆ, ದೆನ್ ಒಳ್ಳೆ ವೆಜಿಟೇಷನ್ ಇರುತ್ತೆ, ಎನಿಮಲ್ಸ್ ಇರುತ್ತೆ. ಸೊ ಇದೆಲ್ಲ ಸನ್ಲೈಟ್ ನೋಡ್ತಾ ಇದ್ದೀರಾ, ರೈಟ್? ಸೊ ಇವೆಲ್ಲ ಒಂದಕ್ಕೊಂದು ಹೇಗೆ ಸಪೋರ್ಟ್ ಮಾಡುತ್ತೆ, ರೈಟ್? ಅದನ್ನು ನಾವು ಫಾರೆಸ್ಟ್ ಲ್ಯಾಂಡ್ ಎಕೋಸಿಸ್ಟಮ್ ಅಲ್ಲಿ ಓದ್ತೀವಿ. ನೆಕ್ಸ್ಟ್ ಬರುತ್ತೆ ಸ್ಟೂಡೆಂಟ್ಸ್ ನಮಗೆ ಗ್ರಾಸ್ ಲ್ಯಾಂಡ್. ನೀವು ನೋಡ್ತಾ ಇದ್ರೆ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಹೌ ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫಾರೆಸ್ಟ್ ಅಂಡ್ ಗ್ರಾಸ್ ಲ್ಯಾಂಡ್. ಫಾರೆಸ್ಟ್ ಅಲ್ಲಿ ನಮಗೆ ಮರಗಳಿದ್ವು, ಆದರೆ ಇಲ್ಲಿ ಗ್ರಾಸ್ ಲ್ಯಾಂಡ್ ಅಲ್ಲಿ ಆ ಥರ ಮರಗಳು ಕಡಿಮೆ ಇರುತ್ತೆ, ಗ್ರಾಸಸ್ಸೇ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಗ್ರಾಸ್ ಲ್ಯಾಂಡ್ ಬೇಸ್ಡ್. ಓಕೆ, ನೆಕ್ಸ್ಟ್ ನೀವು ನೋಡ್ತೀರಾ ಡೆಸರ್ಟ್. ಡೆಸರ್ಟ್ ಈಸ್ ದ ಥರ್ಡ್ ಟೈಪ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಸೊ ಇಟ್ ಈಸ್ and the animals which are living there, the vegetation you can see it is very low. So how it supports, the temperature is high. You know that in desert as hot it is in the daytime, it becomes cool in the night time. So weather differs alva. Weather ಮೇಲೆ ನಾವು ಡಿಪೆಂಡ್ ಆಗಿ ಕ್ರಾಪ್ಸ್ ಅನ್ನ ಬೆಳಿತೀವಲ್ವಾ, ಪ್ರೊಡ್ಯೂಸರ್ಸ್ ಏನಿದೆ, ಕ್ರಾಪ್ಸ್ ಏನಿದೆ, ಅದು ವೆದರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಯಾವ್ಯಾವ ಎನ್ವಿರಾನ್ಮೆಂಟ್, ಯಾವ್ಯಾವ ಸರೌಂಡಿಂಗ್ ಯಾವ ರೀತಿ ವೆಜಿಟೇಷನ್ ಕೊಡುತ್ತೆ, ಯಾವ ರೀತಿ ಎನಿಮಲ್ಸ್ನ ಸಪೋರ್ಟ್ ಮಾಡುತ್ತೆ ಲೈಫನ್ನು ಸಸ್ಟೈನ್ ಮಾಡಲಿಕ್ಕೆ, ಅದೇ ನಮಗೆ ಎಕೋಸಿಸ್ಟಮಲ್ಲಿ ನಾವು ಕಲಿಯೋದು. ಸೊ ದಿಸ್ ಇಸ್ ದ ಥರ್ಡ್ ಟೈಪ್. ಆ್ಯಂಡ್ ದ ಫೋರ್ತ್ ಯು ಕ್ಯಾನ್ ಸಿ ಟುಂಡ್ರಾ. ಇಲ್ಲಿ ವೆಜಿಟೇಷನ್ ಕಡಿಮೆ ಇದೆ ಬಿಕಾಸ್ ಆಲ್ಮೋಸ್ಟ್ ಪೀರಿಯಡಲ್ಲಿ ಇದು ಏನಾಗುತ್ತೆ, ಇಟ್ ವಿಲ್ ಬಿ ಕವರ್ಡ್ ವಿತ್ ಸ್ನೋ. ಸೊ ದರ್ ಆರ್ 4 ಟೈಪ್ಸ್ ನೋಡಿದ್ರಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮಲ್ಲಿ: ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, desert and tundra.
Next we come for aquatic ecosystem, right? Aquatic ecosystem ಅಂದರೆ ಇಟ್ ಈಸ್ ವಾಟರ್ ಬೇಸ್ಡ್ ಎಕೋಸಿಸ್ಟಮ್. ಸೊ ಇಲ್ಲಿ ಗಾಳಿ ಇಲ್ಲ, ಏನಿದೆ, ನೀರಿದೆ. ನೀರಲ್ಲಿ ಇರೋ ಗಾಳಿಯನ್ನೇ ಅವ್ರೇನು ಎನಿಮಲ್ಸ್ ಏನು ಮಾಡಬೇಕು, ಎನಿಮಲ್ಸ್ ಆಗಲಿ ಪ್ಲಾಂಟ್ಸ್ ಆಗಲಿ, ದೇ ನೀಡ್ ಟು ಅಬ್ಸಾರ್ಬ್. ಸೊ that for that they will be having different physical structure. So that is not in our syllabus. ನಾವೀಗ ಏನು ಮಾಡೋಣ, let us go for first ಲೆಂಟಿಕ್ ಎಕೋಸಿಸ್ಟಮ್ ನೋಡೋಣ. ಸೊ ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ಎರಡು ಪ್ರಕಾರ ನೋಡಿದ್ವಿ ನಾವು, ಲೆಂಟಿಕ್ ಮತ್ತೆ ಲಾಟಿಕ್ ಅಂತ. ಇಲ್ಲಿ ಲೆಂಟಿಕ್ ಅಂತ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಸ್ಲೋ ಅಂತ ಹೇಳ್ಬೋದು. ಅಂದ್ರೆ ನಿಂತಿರೋ ನೀರಲ್ಲಿ ಯಾವ ರೀತಿ ಲೈಫ್ ಸಸ್ಟೈನ್ ಆಗುತ್ತೆ, ಯಾವ ರೀತಿ ಆರ್ಗ್ಯಾನಿಸಮ್ಸ್ ಇರುತ್ತೆ, ಯಾವ ರೀತಿ ಪ್ಲಾಂಟ್ಸ್ ಬೆಳೆಯುತ್ತೆ, ಹೇಗೆ ಅವುಗಳ ನಡುವೆ ಎನರ್ಜಿ ನ್ಯೂಟ್ರಿಯೆಂಟ್ ಫ್ಲೋ ಆಗುತ್ತೆ, ಇದು ನಾವು ಲೆಂಟಿಕ್ ಎಕೋಸಿಸ್ಟಮ್ ಅಲ್ಲಿ ಕಲಿಬಹುದು. ಓಕೆ, ಸೊ ಲೆಂಟಿಕ್ ಎಕೋಸಿಸ್ಟಮ್ ಎಕ್ಸಾಂಪಲ್ಸ್ ನೀವು ನೋಡ್ತಾ ಇದ್ದೀರಾ, ಪಾಂಡ್ ಇದೆ, ಲೇಕ್ ಇದೆ, ಸ್ವಾಂಪ್ ಇದೆ, ರೈಟ್? ಇಲ್ಲೆಲ್ಲ ನೀರೇನಾಗಿರುತ್ತೆ, ಫ್ಲೋ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಸ್ಟ್ಯಾಟಿಕ್, ರೆಸ್ಟ್ ಅಲ್ಲಿ ಇರುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲೆಂಟಿಕ್ ಎಕೋಸಿಸ್ಟಮ್. ನೆಕ್ಸ್ಟ್ ಇದೆ ಲಾಟಿಕ್ ಎಕೋಸಿಸ್ಟಮ್ ಅಂದ್ರೆ ವೇರ್ ದ ಫ್ಲೋ ಆಫ್ ವಾಟರ್ ವಿಲ್ ಬಿ ಹೈ, ಸ್ಪೀಡ್ ಹೈ ಇರುತ್ತೆ. ಇಟ್ ಫ್ಲೋಸ್ ಅಂದ್ರೆ ರನ್ನಿಂಗ್ ವಾಟರ್ ಅಂತ ಹೇಳ್ಬೋದು, ಸ್ಟ್ರೀಮ್ ಆಫ್ ವಾಟರ್, ರಿವರ್, ಇದೆಲ್ಲ ಏನಾಗುತ್ತೆ, ಇಲ್ಲಿ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಸೊ ಫ್ಲೋ ಆಗುವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿದೆ, ವೆನ್ ವಾಟರ್ ಫ್ಲೋಸ್ ಫ್ರಮ್ ಎ higher place to the lower place, then it carries soil. ಇದೇನು ಮಾಡುತ್ತೆ, ಹರಿಯೋ ನೀರು ಯಾವಾಗಲೂ ಏನು ಮಾಡುತ್ತೆ, ಸಾಯಿಲನ್ನು ಕ್ಯಾರಿ ಮಾಡುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಅವಾಗ ಅದಕ್ಕೆ ನಾವೇನು ಮಾಡ್ತೀವಿ, ನದಿ ಅಕ್ಕಪಕ್ಕ ಇರೋ ಬ್ಯಾಂಕ್ ಏನಿದೆ ಅಲ್ಲಿ ಫರ್ಟೈಲ್ ಸಾಯಿಲ್ ಸಿಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಯಾಕೆ ಅಂದರೆ ಅದೇನು ಮಾಡುತ್ತೆ, ಒಂದು ಕಡೆಯಿಂದ ಫರ್ಟೈಲ್ ಸಾಯಿಲನ್ನು ಇನ್ನೊಂದು ಕಡೆಗೆ ಅದು ಕ್ಯಾರಿ ಮಾಡುತ್ತೆ. ಸೊ ರನ್ನಿಂಗ್ ವಾಟರ್ ನಮಗೆ ಲಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ರನ್ನಿಂಗ್ ವಾಟರ್ ಇಟ್ ಈಸ್ ಲಾಟಿಕ್ ಎಕೋಸಿಸ್ಟಮ್. ಅದು ರಿವರ್ ಆಗಿರ್ಬೋದು, ರನ್ನಿಂಗ್ ವಾಟರ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು. ಅದೇ ಲೆಂಟಿಕ್ ಅಂತ ಅಂದರೆ ದ ವಾಟರ್ ವಿಚ್ ಈಸ್ ಇನ್ ರೆಸ್ಟ್ ಕಂಡೀಷನ್, ಸ್ಟ್ಯಾಟಿಕ್ ಕಂಡೀಷನ್. ಓಕೆ, ಸೊ ಅಲ್ಲಿಗೆ ನಿಮ್ಮ ಇವತ್ತಿನ ಪೋರ್ಷನ್ ಏನಿದೆ ವಿ ಹ್ಯಾವ್ ಆಲ್ರೆಡಿ ಕವರ್ಡ್, ಬಿಕಾಸ್ ವಿ ಆರ್ ಓನ್ಲಿ ಡೀಲಿಂಗ್ ವಿತ್ the structure of ecosystem today. In the next class we will go with the greenhouse effect and ozone layer depletion. Now what is the outcome of today's class students? ಹಾಗಾದ್ರೆ ಔಟ್ಕಮ್ ಅಂತ ಅಂದ್ರೆ ಏನು ಅರ್ಥ ಗೊತ್ತಾ? ಇವತ್ತು ಕ್ಲಾಸ್ ಮುಗೀತು ಅಂದ್ರೆ ನೀವೇನೇನು ತಿಳ್ಕೊಂಡ್ರಿ, ಸೊ ಮೇನ್ ಥಿಂಗ್ ನೀವೇನೇನು ತಿಳ್ಕೊಂಡಿದ್ದೀರಿ, ಯಾವ ಕ್ವೆಶನ್ಗೆ ನೀವು ಆನ್ಸರ್ ಮಾಡೋಕ್ಕೆ ಏಬಲ್ ಆಗಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಿಮಗೆ ಇದೆಲ್ಲ ಟೆಸ್ಟಿಗೆ ಬರುತ್ತೆ. ಮೊದಲನೇ ಕ್ವೆಶನ್, ವಾಟ್ ಈಸ್ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಅಂದರೆ ಏನು? ಸೊ ಸ್ವಲ್ಪ ಇಲ್ಲೇ ವಿಡಿಯೋನ ಪಾಸ್ ಮಾಡಿಬಿಟ್ಟು ಜಸ್ಟ್ ರಿಕಲೆಕ್ಟ್, ನಾನು ಏನು ಹೇಳಿದ್ದೆ, ಹೇಗೆ ಎಕೋಸಿಸ್ಟಮ್ನ ಡಿಫೈನ್ ಮಾಡ್ಬೋದು ನೋಡಿ. ಎಕೋಸಿಸ್ಟಮ್ ಡೆಫಿನೇಷನ್ ಬರೆಯುವಾಗ ಅರ್ಥ ಸ್ಪಷ್ಟವಾಗಿರಲಿ, ಅದು ಬಿಟ್ಟರೆ ನೀವು ಯಾವ ರೀತಿ ಬರೆದ್ರು, ಎಲ್ಲಿಂದ ಪಿಕ್ ಮಾಡಿ ಬರೆದ್ರು ಡೆಫಿನೇಷನ್ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ವಾಟ್ ಈಸ್ ಆ್ಯಕ್ಚುಲಿ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಅಂದರೆ ಯಾವುದೋ ಒಂದು, ನಾನು ಅರ್ಥ ಹೇಳಬೇಕು ಅಂದರೆ ಯಾವುದೋ ಒಂದು ಜಾಗ, ಆ ಜಾಗದಲ್ಲಿ ಯಾವುದೋ ಒಂದು ಪ್ಲೇಸ್, ಆ ಪ್ಲೇಸಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮತ್ತು ನಾನ್ ಲಿವಿಂಗ್ ಫ್ಯಾಕ್ಟರ್ ಹೇಗೆ ಒಂದಕ್ಕೊಂದು ದೇ ಆರ್ ಸಪೋರ್ಟಿಂಗ್ ಟು ಕಂಟಿನ್ಯೂ ದ ಲೈಫ್, ಸಸ್ಟೈನ್ ದ ಲೈಫ್, ಹೌ ದೇ ಆರ್ ಸಪೋರ್ಟಿಂಗ್ ದ ಲೈಫ್, ಅದೇ ನಮಗೆ ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಪ್ಲೇಸಿಗೆ ನಾವು ಒಂದು ಎಕೋಸಿಸ್ಟಮ್ ಅಂತ ಕರಿತೀವಿ. ಓಕೆ, ಅಥವಾ ನಾವು ಈಗ ಬರ್ದ ಹಾಗೆ ಇಟ್ ಈಸ್ ಅ ಜಿಯೋಗ್ರಫಿಕಲ್ ಏರಿಯಾ, right? It is a specific place, it is a geographical area where the interaction ಅಥವಾ integration of living organisms and non-living things, ಬಯೋಟಿಕ್, ಇನ್ನೂ ಸ್ಪಷ್ಟವಾಗಿ ಇನ್ನೂ ನೀವು ಸಬ್ಜೆಕ್ಟ್ ಅಲ್ಲಿ ಬರಿಬೇಕು ಅಂತ ಅಂದರೆ ಟರ್ಮ್ಸ್ನ ಯೂಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಜಿಯೋಗ್ರಫಿಕಲ್ ಏರಿಯಾ ವೇರ್ ಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್ ದೇ ಇಂಟರಾಕ್ಟ್, ವರ್ಕ್ with each other to support the life. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಅ ಜಿಯೋಗ್ರಫಿಕಲ್ ಏರಿಯಾ ವೇರ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್ ದೇ ವರ್ಕ್ ಟುಗೆದರ್ ಟು ಸಪೋರ್ಟ್ ಲೈಫ್. ದಟ್ ಈಸ್ ವಾಟ್ ಈಸ್ ಎಕೋಸಿಸ್ಟಮ್. ಎಕ್ಸಾಂಪಲ್ಸ್ ಹೇಳಿ ಅಂದರೆ ನಿಮಗೆ ಬೇಕಾದಷ್ಟು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಆ ಎಕ್ಸಾಂಪಲ್ಸ್ನ ನೀವು ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಸ್ಟೂಡೆಂಟ್ಸ್, ವಾಟ್ ಈಸ್ ಬಯೋಟಿಕ್ ಆ್ಯಂಡ್ ವಾಟ್ ಈಸ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್? ಅಲ್ಲಿ ಎರಡು ಬಯೋಟಿಕ್ ಆಗಿದೆ, ಬಯೋಟಿಕ್ ಮತ್ತೆ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಏನು? ಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಲಿವಿಂಗ್ ಕಾಂಪೊನೆಂಟ್ಸ್, ಅಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಲ್ವಾ?
Yes, next varana. What are the types of ecosystem? So ecosystem can be divided in mainly two types, which is terrestrial ecosystem and aquatic ecosystem. Terrestrial ecosystem na ನಾವು ಮತ್ತೆ grassland, forest land, desert ಮತ್ತೆ tundra ಇದರಲ್ಲಿ ನಾಲ್ಕರಲ್ಲಿ ಡಿವೈಡ್ ಮಾಡಬಹುದು. Aquatic ecosystem na ನಾವು we can divide it in two types, which is lentic and lotic. Okay students, lentic and lotic ecosystem ಅಂದ್ರೆ ಏನು, ಹೇಗೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಬಿಕಾಸ್ ಮಿಕ್ಕಿದ್ದೆಲ್ಲ ನಿಮಗೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ನಿಮಗೆ ಹೆಸರು ಓದ್ತಿದ್ದಂಗ್ಲೇ ಗೊತ್ತಾಗುತ್ತೆ, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್, ಟುಂಡ್ರಾ ಅಂದ್ರೆ ಏನು ಅಂತ. ಬಟ್ ಲೆಂಟಿಕ್ ಲಾಟಿಕ್ ಇದು ನಮಗೆ ಹೊಸ ವರ್ಡ್ ಅಲ್ವಾ? ಸೊ ಲೆಂಟಿಕ್ ಲಾಟಿಕ್ ಅಂದ್ರೆ ಏನು? ಲೆಂಟಿಕ್ ಅಂದ್ರೆ ಸ್ಲೋ, ದಟ್ ಮೀನ್ಸ್ ದ ಫ್ಲೋ ಆಫ್ ದ ವಾಟರ್ಸ್ ಶುಡ್ ಬಿ ಸ್ಲೋ, ಲೈಕ್ ಪಾಂಡ್, ಲೇಕ್ ಆಗಿಬಿಡೋದು. ಲಾಟಿಕ್ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಇಟ್ ಈಸ್ ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ, ರೈಟ್? ಸೊ ದಟ್ ಈಸ್ ರಿವರ್ ಆಗಿರ್ಬೋದು, ಒಂದು ಸ್ಟ್ರೀಮ್ ಆಫ್ ವಾಟರ್ ಆಗಿರ್ಬೋದು ಅದು. ಸೊ ದಟ್ ಈಸ್ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ವಾಟಿಕ್ ecosystem, right? So with that we end today's class. So ಇದಕ್ಕಿಂತ ಮುಂಚೆ ನಾವೇನು ನೋಡಿದ್ವಲ್ಲ, try to write down these questions and try to write the answers in your own words. Okay, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಇದಕ್ಕೆ ಆನ್ಸರ್ ಬರೀಲಿಕ್ಕೆ ಟ್ರೈ ಮಾಡಿ ಈ 4 ಕ್ವೆಶನ್ಸಿಗೆ. ಆ್ಯಂಡ್ ಈ 4 ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಏಬಲ್ ಆಗಿದ್ದೀರಾ, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇವತ್ತು ನೀವೇನು ಕ್ಲಾಸ್ ಕೇಳಿದ್ದೀರಾ ಅದು ಸಂಪೂರ್ಣವಾಗಿ ನಿಮಗೆ ಸಕ್ಸಸ್ಫುಲ್ ಆಗಿ ಯೂಸ್ ಆಗಿದೆ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಡೌಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ಬೋದು, ರೈಟ್? ಸೊ ದಟ್ ವಾಸ್ ಟುಡೇಸ್ ಟಾಪಿಕ್, ಎಕೋಸಿಸ್ಟಮ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಗ್ರೀನ್ ಹೌಸ್ ಎಫೆಕ್ಟ್, ಆ್ಯಂಡ್ thank you very much. That ends today's class. Thank you.